ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಅದನ್ನ ಮಾನಿಟರ್ ಮಾಡಬೇಕು, ಅದಕ್ಕೆ ಸರ್ಕಾರದ ಜವಾಬ್ದಾರಿ ಮತ್ತು ತೋಟಗಾರಿಕೆ ಇಲಾಖೆ ಕೂಡ ಸ್ವಲ್ಪ ಅಲರ್ಟ್ ಆಗಬೇಕು ಅಂತ ರೈತರಿಗೆ ತಿಳಿ ಹೇಳ್ಬೋದು. ಸರ್, ಮಧ್ಯವರ್ತಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಎಲ್ಲಾ ವಿಚಾರದಲ್ಲೂ ಕೂಡ ಮಧ್ಯವರ್ತಿಗಳ ಹಾವಳಿನೇ ಜಾಸ್ತಿ ಆಗೋಗಿದೆ ಅಂತ ಜನರಿಗೆ ಮಾತ್ರ ಎಫೆಕ್ಟ್ ಆಗ್ತಾ ಇಲ್ಲ, ಬದಲಾಗಿ ರೈತರಿಗೂ ಕೂಡ ಅವರಿಂದ ಸಮಸ್ಯೆನೇ ಅಂತ. ಹೌದು, ಈಗ ನಾವು ಆಗಲೇ ಡಿಸ್ಕಷನ್ ಮಾಡಿದಾಗ ಮೇಡಮ್, ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಿದೆ ಅಂದರೆ ಈ ಕಲ್ಲಂಗಡಿಲಿ ವಿಷಯ ಇದೆ ಅಥವಾ ಇನ್ನೊಂದು ಯಾವುದ್ರೊಳಗೆ ಒಂದು ಇದ್ರೊಳಗೆ ವಿಷಯ ಇದೆ ಅಂತ ಹೇಳಿದ್ರೆ ಅದು ಬೇಗ ಸ್ಪ್ರೆಡ್ ಆಗ್ಬಿಡುತ್ತೆ. ಇಲ್ಲಿ ರೈತರುಗಳಿಗೆ ಸಂಬಂಧಪಟ್ಟಂಗೆ ರೈತರಿಗೂ ಹೌದು ನಮಗೆ ಗೊತ್ತಿದೆ, ಸರ್ ಹೇಳ್ದಂಗೆ ಯಾವ್ದನ್ನ ನಾವು ತಿನ್ನಬೇಕು, ಯಾವ್ದನ್ನ ತಿನ್ನಬಾರ್ದು, ಯಾವ ಸೀಸನಲ್ಲಿ ಏನು ಬೆಳಿಬೇಕು ಏನು ಬೆಳಿಬಾರ್ದು ಅನ್ನೋದು ರೈತರಿಗೆ ನಮಗೆ ಗೊತ್ತಿರುತ್ತೆ. ಈಗ ಸರ್ಕಾರನೂ ಕೂಡ ಕೆಲವೊಂದು ಸರಿ ಏನು ಮಾಡಬೇಕು ಅಂತ ಮಾಡೋದು, ಇಂತಹ ಕಲಬೆರಕೆ ರಾಸಾಯನಿಕಗಳನ್ನ ಮತ್ತು ಪರಿಸರನ ಅಥವಾ ಏನೋ ಜನಗಳ ಆರೋಗ್ಯ ಒಳ್ಳೆ ರೀತಿಯಾಗಿ ಉತ್ತಮಪಡಿಸಬೇಕು ಅಂದಾಗ ಅನೇಕ ಕಟ್ಟುನಿಟ್ಟಾದಂಥ ಕ್ರಮಗಳನ್ನು ಕೂಡ ಮೇಡಮ್ ಕೈಗೊಳ್ಬೇಕಾಗ್ತದೆ. ಅಂದರೆ ರಾಸಾಯನಿಕಗಳನ್ನ ತಡೆಯುವಂಥದ್ದು, ನಿಯಂತ್ರಣ ಮಾಡೋಂಥದ್ದು ಕೆಲಸಗಳು ಮಾಡಬೇಕಾಗ್ತದೆ. ಜೊತೆಗೆ ಈಗ ಅನೇಕ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯಗಳು ಭಾಳಷ್ಟು ಕೂಡ ತಜ್ಞರುಗಳು ಇರ್ತಾರೆ. ಅಲ್ಲಿ ಏನು ಮಾಡಬೇಕು, ಯಾವ್ಯಾವ ಟೈಮಲ್ಲಿ ಏನೇನು ಬೆಳಿಬೇಕು, ಏನೇ ಬೆಳಿಬಾರ್ದು, ಯಾವ ರಾಸಾಯನಿಕಗಳನ್ನ ಯೂಸ್ ಮಾಡಬಾರ್ದು ಅನ್ನೋದು ಕೂಡ ಪ್ರತಿಯೊಂದು ಕೂಡ ಮೇಡಮ್ ಅವರು ಕೂಡ ಹೇಳ್ತಾರೆ. ಇವತ್ತೇನಾಗಿದೆ ಅಂದರೆ ಸರ್ ಹೇಳ್ದಾಗ ಇವತ್ತೆಲ್ಲೋ ಬೆಂಗಳೂರು ಅರಮನೆ ಮೈದಾನದಲ್ಲಿ ಯಾವುದೋ ಒಂದು ಕೃಷಿ ಮೇಳ ಅಂತ ನಡೀತದೆ. ಅಲ್ಲಿ ಯಾವುದೋ 2-3 ಸ್ಟಾಲ್ಸಲ್ಲಿ ಲಾಸ್ಟಲ್ಲಿ ಕೊಟ್ಟಿರ್ತಾರೆ ಮೇಡಮ್, ಆರ್ಗಾನಿಕ್ ಫುಡ್ಡು ಅಂತ. ಆಮೇಲೆ MNC ಕಂಪ್ನಿಯವ್ರದ್ದು ಸಹ ದೊಡ್ಡ ದೊಡ್ಡ ಬ್ರ್ಯಾಂಡ್ ಇರೋಂಥವನ್ನ ಮೇಡಮ್ ಮೊದಲೇ ಕೊಟ್ಟಿರ್ತಾರೆ. ಅವ್ರ ಉದ್ದೇಶ ಇಷ್ಟೇ ಮೇಡಮ್, ಅವ್ರ ಉದ್ದೇಶ ಲಾಭ ಪಡಿಬೇಕು ಅಂದರೆ ಯಾವ ಮಟ್ಟಕ್ಕೆ ಬೇಕಾದರೂ ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಇಳಿತವೆ. ನಮ್ಮ ಉದ್ದೇಶ ಅಷ್ಟೇ, ಜನಗಳಿಗೆ ಉತ್ತಮವಾದಂಥ ಆರೋಗ್ಯ ಕೊಡಬೇಕು, ಅವ್ರಿಗೆ ಒಳ್ಳೆ ಪರಿಸರ ಮೂಡಿಸ್ಕೊಡ್ಬೇಕು, ಮತ್ತೊಂದು ಮಾಡಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಗಳು ಅಥವಾ ಸಂಬಂಧಪಟ್ಟಂಥ ಯಾರು ಇಲಾಖೆಯವರು ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗ್ತದೆ. ಇವತ್ತಿನ ದಿವಸ ಮೇಡಮ್ ಭಾಳಷ್ಟು ಕೂಡ ಎಲ್ಲ ಆರೋಗ್ಯಗಳು ಆಲ್ಮೋಸ್ಟ್ ಅಂಜನಪ್ಪ ಸರ್ ಹೇಳಿದ್ದಾರೆ, ನಾವು ಬೆಳೆದಂಥ ಸಂದರ್ಭದಲ್ಲಿ ಎಲ್ಲ ಚೆನ್ನಾಗಿರ್ತವೆ. ಇದು ಮಾರ್ಕೆಟಿಗೆ ಹೋದಂಥ ಸಂದರ್ಭ, ದಲ್ಲಾಳಿಗಳಿಗೂ ಅಥವಾ ಬ್ರೋಕರ್ಗಳಿಗೂ ಹೋದಂಥ ಸಂದರ್ಭದಲ್ಲಿ ಮೇಡಮ್ ಅದು ಕೆಮಿಕಲ್ ಆಗೋಂಥದ್ದು ಅಥವಾ ಬೇರೆ ಮಿಶ್ರಣಗಳು ಬೇರೆ ಮಾಡೋಂಥದ್ದು ಮಗದೊಂದು ಇದೆ. ಈಗ ನೀವು ಇದು ತಗೊಳ್ಳಿ, ಅದು ಬಿರಿಯಾನಿ ತಗೊಳ್ಳಿ, ಈ ಕಲ್ಲಂಗಡಿ ಏನು ಬಿಟ್ಬಿಡಿ ಮೇಡಮ್, ಬಿರಿಯಾನಿ ಪ್ರೋಸೆಸ್, ಒಂದು ಬಿರಿಯಾನಿ ತಯಾರಾಗಬೇಕು ಅಂದ್ರೆ ಅನೇಕ ಪ್ರೋಸೆಸ್ ಇದೆ. ಆ ಬಿರಿಯಾನಿ ಮಾಡಬೇಕಾದ ಎಣ್ಣೆ ಚೆನ್ನಾಗಿತ್ತು, ಆ ಎಣ್ಣೆ ಚೆನ್ನಾಗಿಲ್ಲ, ಕಲರ್ ಯಾವ್ದು ಹಾಕಿದ್ರು, ಮಸಾಲೆ ಯಾವ್ದು ಹಾಕಿದ್ರು, ಕಲರ್ ಯಾವ್ದು ಹಾಕಿದ್ರು, ಏನ್ ಸರ್ ಬಹಳಷ್ಟು ಪ್ರೋಸೆಸ್. ಆ ಮಟನ್ ಫ್ರೆಶ್ ಆಗಿತ್ತಾ, ಬೇರೆ ತರ ಇತ್ತಾ, ಅವೆಲ್ಲನೂ ಕೂಡ ಮೇಡಮ್ ಇದು ಮಾಡ್ಬೇಕಾಗುತ್ತೆ. ಹಿಂದೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಕೇಳಿ ಸರ್. ನಮ್ಮಲ್ಲಿ ಫುಡ್ ಅಂದ್ರೆ ಏನಂತಾರೆ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಅಂತ ಒಂದಿದೆ ಮೇಡಮ್. ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಒಂದು ಪ್ರಾಧಿಕಾರ ಅಂತ ಒಂದಿದೆ. ಸರಿಸುಮಾರು ಸರ್ 2017-18ರಲ್ಲಿ ಮೇಡಮ್ ಸುಮಾರು 16-17 ಜನದ ಮೇಲೆ ಫುಡ್ ಇನ್ಸ್ಪೆಕ್ಟರ್ಗಳು ಅಂತ ಇದ್ದಾರೆ. ಫುಡ್ ಇನ್ಸ್ಪೆಕ್ಟರ್ಗಳು ಆಗಬೇಕು ಅಂತ ಹೇಳಿದ್ರೆ ಸರ್ ಕೆಲವೊಂದು BSc ಏನೋ ಬಯಾಲಜಿನೋ ಏನೇನೋ ಓದಬೇಕಾಗಿರುತ್ತೆ ಮೇಡಮ್. ಕೆಲವರು ಏನು ಮಾಡಿದ್ದಾರೆ ಅಂದರೆ ಇದು ಯಾವುದೋ ಬಂದಲ್ಖಂಡ್ ಯೂನಿವರ್ಸಿಟಿ ಅಂದ್ಕೊಂಡು ಮೇಡಮ್ ಅಲ್ಲೆಲ್ಲ ನಕಲಿ ಸರ್ಟಿಫಿಕೇಟ್ ತಂದ್ಬಿಟ್ಟು ಇಲ್ಲೆಲ್ಲ ಪ್ರಮೋಷನ್ಸ್ ತೊಗೊಂಡಿದ್ರು. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಹ ಹಿಂದೆ ಆರೋಗ್ಯ ಇಲಾಖೆಯಲ್ಲಿ ಒಬ್ಬ ಕಮಿಷನರ್ ಇದ್ರು, ಅವ್ರಿಗೂ ನಾನು ಒಂದು ದೂರು ಕೊಟ್ಟೆ, ಈ ಥರ ಆಗಿದೆ ಫುಡ್ ಇನ್ಸ್ಪೆಕ್ಟರ್ಗಳು. ಯಾಕೆಂದರೆ 5 ಸ್ಟಾರು 3 ಸ್ಟಾರು 4 ಸ್ಟಾರ್ ಅಂತ ಏನೋ ಹೋಟ್ಲುಗಳು ಇರ್ತವೆ. ಅಲ್ಲಿ ಆ ಹೋಟ್ಲುಗಳಿಗೆ ಏನಾದರೂ ಕೂಡ ಮಾನ್ಯತೆ ಕೊಡೋಂಥದ್ದು, ಲೈಸೆನ್ಸ್ ಕೊಡಬೇಕು ಅಂತ ಹೇಳಿದ್ರೆ ಈ ಹಣದಿರೇ ಕೊಡಬೇಕು. ಯಾರು ಹೇಳಿ, ಈ ಅಧಿಕಾರಿಗಳೇ ಕೊಡಬೇಕು. ಇವರೆಲ್ಲ ಮೇಡಮ್ 2-3 ಏನೋ ಈ ಥರ ನಕಲಿಗಳೆಲ್ಲ ಇವರು ಆರೋಗ್ಯ ಅಧಿಕಾರಿಗಳು ಅಥವಾ ಫುಡ್ ಇನ್ಸ್ಪೆಕ್ಟರ್ಗಳೆಲ್ಲ ಆದಂಥ ಸಂದರ್ಭದಲ್ಲಿ ಇಲ್ಲೆಲ್ಲಿ ಹೋಟೆಲ್ಗಳನ್ನ ತಪಾಸಣೆ ಮಾಡ್ತಾರೆ, ಅಥವಾ ಮಾಂಸ ಸರಿಯಾಗಿದೆಯಾ, ಅಲ್ಲಿ ಫುಡ್ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಅಲ್ಲಿ ಶುಚಿತ್ವ ಕರೆಕ್ಟ್ ಆಗಿದೆಯಾ, ಅವೆಲ್ಲನೂ ಕೂಡ ಚೆಕ್ ಮಾಡಬೇಕಾಗ್ತದೆ. ಹಿಂಗೆ ಹೋರಾಟ ಮಾಡಿದಂಥ ಸಂದರ್ಭ ಅಂಜನಪ್ಪ ಸರ್ ನನಗೆ ಅನ್ನಪೂರ್ಣೇಶ್ವರ ನಗರದಲ್ಲಿ ಮೇಡಮ್ ನನಗೊಂದು ಕೌಂಟ್ರಿ ಕೇಸ್ ಹಾಕ್ಬಿಟ್ಟು ನನ್ನ ಮೇಲೆ FIR ಮಾಡಿಸ್ತಾರೆ. 8 ದಿವಸ ಆದಮೇಲೆ ನನಗೆ ಗೊತ್ತಾಗ್ತದೆ, ಏನು ಪೇಪರಲ್ಲಿ ಬಂದ್ಬಿಡ್ತು ಗಿರೀಶ್ ಕೂಡ ಪೊಲೀಸ್ನವ್ರಿಗೆ ಅಲ್ಲೇ ಅಂತ. ಕೌಂಟ್ರಿ ಕೇಸ್ ಲಾಸ್ಟಿಗೆ ಬಿಡಿ, ಅದು ಕೇಸೆಲ್ಲ ಹೋಯ್ತು, ಲಾಸ್ಟಿಗೆ ಆಯಿತು, 4-5 ಜನ ಸಸ್ಪೆಂಡು ಕೂಡ ಆದರು. ಸೊ ಹಾಗಾಗಿ ಈ ರಾಜ್ಯ ಸರ್ಕಾರನೂ ಕೂಡ ಕೆಲವೊಂದು ಸರಿ ಸಹ ಈ ಸರ್ ಹೇಳ್ದಂಗೆ ಮೇಡಮ್ ಕೈ ಜೋಡಿಸ್ಬಿಡ್ತಾರೆ. ಕಪ್ಪಗಳು ಕೆಲವೊಂದು MNC ಕಂಪ್ನಿಯವರು ಕಪ್ಪಗಳು ಅಥವಾ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಏನ್ ಮಾಡ್ತಾರೆ, ಅಧಿಕಾರಿಗಳು ಇರ್ಬೋದು, ಬೇರೆ ತರ ಅವ್ರಿಗೆ ಹಣ ಪಡೆಯೋದ್ರಿಂದ ಅವ್ರು ಯಾವ ತರ ಬೇಕಾದ್ರೆ. ಓಕೆ ಅಂಜನಪ್ಪ ಸರ್, ಈಗ ಹೆಂಗೆ ಜನರನ್ನ ಜಾಗೃತಿ ಮೂಡಿಸೋದು ಅಂತ, ಈ ಆರೋಗ್ಯದ ಬಗ್ಗೆ ಇರಬಹುದು, ಆಹಾರ ಪದ್ಧತಿ ಬಗ್ಗೆ ಇರಬಹುದು, ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಏನ್ ಹೇಳ್ತೀರಿ ಜನರಿಗೆ ಅಂತ? ಮೇಡಮ್ ತುಂಬ ಸರಳವಾಗಿ ದೊಡ್ಡವರು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ. ನಿಮ್ಮ ಊಟ ಚೆನ್ನಾಗಿದ್ರೆ ನಿಮಗೆ ಕಾಯಿಲೆಗಳು ಹೆಚ್ಚಿಗೆ ಬರಲ್ಲ. ಈಗ ಈ ತರಕಾರಿ ಹಣ್ಣುಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ನಾನು ಭಾಳ ಸಲ ಡಯಾಬಿಟಿಕ್ಸ್ ಕೇಳಿದ್ದೀನಿ, ನಾನೇ ಡಯಾಬಿಟಿಕ್ ಇದ್ದೀನಿ. ನೀವು ಏನು ತಿನ್ನಬೇಕು ಡಾಕ್ಟ್ರೆ, ಒಬ್ಬೊಬ್ಬರು ಒಂದು ಹೇಳ್ತಾರೆ, ವೆರಿ ಸಿಂಪಲ್, 4 ಟೀ ನೆನ್ಪಿಡಿ ಅಂತ. 4 ಟೀ ಅಂದರೆ ತಟ್ಟೆ ತುಂಬ ತರಕಾರಿ ತಿನ್ನಿ, ಇದು ಫಸ್ಟ್ ಪ್ರಿನ್ಸಿಪಲ್. ನೀವೇನೇ ಬ್ರೇಕ್ಫಾಸ್ಟ್, ಡಯಟಿಷಿಯನ್ ಎಲ್ಲೇ ಕುಳಿತಿದ್ದಾರೆ, ನೀವೇನೇ ತಿನ್ನಿ, ಬೆಳಗ್ಗೆ ತಟ್ಟೆ ತುಂಬ ತರಕಾರಿ ಇರಬೇಕು. ಮಧ್ಯಾಹ್ನ ಊಟದಲ್ಲೂ ಅಷ್ಟೇ. ಹಣ್ಣುಗಳಂತಮ್ಮ ಸೀಸನಲ್ ಫ್ರೂಟ್ ಈಸ್ ಗುಡ್, ಬಟ್ ಎನಿ ಫ್ರೂಟ್ ಈಸ್ ಗುಡ್ ಅಮ್ಮ, ಅದರೊಳಗೇನು ಇದೇನಿಲ್ಲ. ಈಚೆಗೆ ಏನಾಗ್ಬಿಟ್ಟಿದೆ, ಖಾಲಿ ಹೊಟ್ಟೆಗಳು ನೀವು ಕಲ್ಲಂಗಡಿ ಹಣ್ಣು ತಿನ್ನಿ, ಉಂಡ ಮೇಲೆ ಅದು ತಿನ್ಬೇಡಿ, ಇದು ತಿನ್ನು, ಇವೆಲ್ಲ ತಪ್ಪು. ಸ್ಟಮಕ್ ಹೌದು, ಸ್ಟಮಕ್ ಇಸ್ ಎ ವೆರಿ ಸ್ಮಾರ್ಟ್ ಆರ್ಗನ್, ಅದು ಗೊತ್ತು ಏನು ಮಾಡಬೇಕು ಅಂತ.
ಅಂಡ್ ತುಂಬ ಜನಕ್ಕೆ ಡೈಜೆಷನ್ ಬಗ್ಗೆ ತಪ್ಪು ಕಲ್ಪನೆ, ನನಗೆ ಡೈಜೆಸ್ಟೇ ಆಗಲ್ಲ ಡಾಕ್ಟ್ರೆ ಅಂತಾರೆ. ನಾನು ಅವ್ರಿಗೆ ಹೇಳ್ತೀನಿ, ಅಮ್ಮ ನಿಮ್ಮ ಡೈಜೆಷನ್ನು ನಿಮ್ಮ ಕಂಟ್ರೋಲ್ ಅಲ್ಲ, ಬ್ರೈನ್ ಅಂಡ್ ದೇರ್ ಇಸ್ ಎ ಬ್ಯೂಟಿಫುಲ್ ಸಿಸ್ಟಮ್ ಇದೆ, ದೇರ್ ಇಸ್ ಎ ನರ್ವ್ ಇದೆ ದಟ್ ಕಂಟ್ರೋಲ್ಸ್ ಯುವರ್ ಸ್ಟಮಕ್. ಇವೆಲ್ಲ ನಿಮ್ಗಳು ಜನಗಳಿಗೆ ಅರ್ಥ ಆಗಲ್ಲ. ನಾವು ಮೆಡಿಕಲ್ ಕಾಲೇಜ್ನ ಟೀಚ್ ಮಾಡೋದ್ರಿಂದ ಇವೆಲ್ಲ ನಿಮಗೆ ಅರಿವು ಮೂಡಿಸ್ತೀವಿ. ದಯವಿಟ್ಟು ನೀರು ಚೆನ್ನಾಗಿ ಕುಡೀರಿ. ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಎಲ್ಲ ಸೊಪ್ಪು ತರಕಾರಿಗಳನ್ನ, ಹಣ್ಣುಗಳನ್ನ. ಬಟ್ ಪ್ರಾಬ್ಲಮ್ ಆಗಿರೋದಿದೆ, ಈ ಕಲಬೆರಕೆ ಆಹಾರ ಅವ್ರ ಕೈನಾಗಿರಲ್ಲ. ಬಟ್ ತಂದ ಹಣ್ಣುಗಳನ್ನ, ಸೊಪ್ಪನ್ನ, ಕೆಂಗೇರಿ ಮೋರಿ ನೀರನ್ನ ಬೆಳೆದಿರ್ತಾರಮ್ಮ ಆ ಹಣ್ಣುಗಳು, ಅದರೊಳಗೆ ನಮ್ಮ ವರ್ಮ್ಸ್ದು ಮೊಟ್ಟೆಗಳು ಇರ್ತವೆ. ಇನ್ಫ್ಯಾಕ್ಟ್ ಲ್ಯಾಂಡರ್ ಪೀಸ್, ನಮ್ಮ ಟೆನ್ನಿಸ್ ಪ್ಲೇಯರ್, ಅವನಿಗೆ ಫಿಟ್ಸ್ ಬರುತ್ತೆ. ಕಾರಣ ನೋಡಿದರೆ ಈಸ್ ಎ ವೆಜಿಟೇರಿಯನ್ ಫೆಲೋ. ಬಟ್ ಪೋರ್ಕ್ ತಿನ್ನೋರಿಗೆ ಮಾತ್ರ ಸಿಸ್ಟಿಸರ್ಕೋಸಿಸ್ ಅಂತ ಆಗುತ್ತೆ. ಅವನಿಗೆ ಸಿಸ್ಟಿಸರ್ಕೋಸಿಸ್ ಐತಿ. ಹೆಂಗಾಯಿತು? ಸೌತೆಕಾಯಿನ ಹಚ್ಚಿ ಇಟ್ಟಿರ್ತಾರಲ್ಲ 5 ಸ್ಟಾರ್ ಹೋಟ್ಲಾಗೆ, ಅವನು ಹಚ್ಚೋನ್ ಕೈ ತೊಳೆದಿದ್ನೋ ಇಲ್ವೋ, ತಂದಿದ್ದ ಹಣ್ಣನ್ನು ಸರಿಯಾಗಿ ತೊಳೆದಿದ್ನೋ ಇಲ್ವೋ, ಅದರಿಂದ ಅವನಿಗೆ ಸಿಸ್ಟಿಸರ್ಕೋಸಿಸ್ ಬರುತ್ತೆ. ಈ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದರೆ ಜನಗಳಿಗೆ ಅರಿವು. ದಯವಿಟ್ಟು ಮನೆಗೆ ತಂದ ಸೊಪ್ಪು ತರಕಾರಿಗಳನ್ನ ಚೆನ್ನಾಗಿ ಕ್ಲೀನ್ ಮಾಡಿ. ಪರ್ಸನಲ್ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇನ್ನೊಂದಮ್ಮ, ನಾನು ಈಗಲೇ ಹೇಳ್ತೀನಿ, ನನ್ನ ಉಗುರು ನೋಡಿಸಿ ಹೇಳ್ತೀನಿ, ದಯವಿಟ್ಟು ಅನೇಕ ಜನ ತಮ್ಮ ನೈಲ್ಸ್ ಟ್ರಿಮ್ ಮಾಡಲ್ಲ. ಟ್ರಿಮ್ ಮಾಡಬೇಕು. ಅದರೊಳಗೆ ನಿಮ್ಮ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ, ಮಕ್ಕಳಿಗೆ ಎಷ್ಟು ಈಸಿ ವರ್ಮ್ ಇನ್ಫೆಸ್ಟೇಷನ್ ಆಗುತ್ತೆ ಅಂದರೆ, ಅವ್ರು ಉಗುರು ಕಟ್ ಮಾಡಿರಲ್ಲ, ಬಾಟಮ್ ಕೆರ್ಕೊಳ್ತಾರಮ್ಮ, ಅದು ರೀಸೈಕಲ್ ಆಗುತ್ತೆ. ಪಿನ್ ವರ್ಮ್ ಮೊಟ್ಟೆಗಳು ಮೋಷನ್ ಮಾಡೋ ಜಾಗದಲ್ಲಿ ಇರ್ತವೆ, ಬಾಯಿಗೆ ಇಟ್ಕೋತಾರೆ ಬೆಳಗ್ಗೆ. ಇವೆಲ್ಲವೂ ಕೂಡ ಆಹಾರ ಆರೋಗ್ಯಕ್ಕೆ ಬಂದಾಗ ಪರ್ಸನಲ್ ಹೈಜೀನ್ ಒಂದು ಇಂಪಾರ್ಟೆಂಟು. ನಾವು ತರುವ ಆಹಾರಗಳನ್ನ ಹೆಂಗೆ ಕ್ಲೀನ್ ಮಾಡಿ ಯೂಸ್ ಮಾಡ್ತೀವಿ ಎರಡನೇದು. ಆ್ಯಂಡ್ ನೀವು ತಿನ್ನುವ ರೀತಿ, ದಯವಿಟ್ಟು ಇವೆಲ್ಲ ತಪ್ಪು ಮಾಹಿತಿಗಳು ನಿಮಗೆ ಹಂಗೆ ತಿನ್ಬೇಡ ಹಿಂಗೆ ತಿನ್ಬೇಡ ಅಂತ. ಬಟ್ ಕೊನೆಯದಾಗಿ ಬೀಗರು ಹುಡ್ದೊಳಗೆ ಒಂದು ಮಟನ್ನು ಚಿಕನ್ನು ಹಾಕ್ತಾರಲ್ಲ, ಅಷ್ಟು ತಿನ್ನಬೇಡಿ ದಯವಿಟ್ಟು. ಈಗ ಎಷ್ಟು ಬೇಕೋ ಇದು ಬಹಳ ಇಂಪಾರ್ಟೆಂಟು. ಅನ್ಫಾರ್ಚುನೇಟ್ಲಿ ಇವನ್ನೆಲ್ಲ ಜನಗಳಿಗೆ ಅರಿವು ಮೂಡಿಸೋದೇ ಇವತ್ತಿನ ಈ ಕಾರ್ಯಕ್ರಮದ. ಬಟ್ ಎಲ್ಲೋ ಒಂದು ಕಡೆ ಲಾಸ್ಟ್ಗೆ ಆ ಕಿಲ್ಲರ್ ಕಲ್ಲಂಗಡಿ ಅನ್ನೋದೊಂದು ತೆಗೆದುಬಿಡಿ ಅಮ್ಮ. ಆದರೆ ಜಾಗೃತಿ ಮೂಡಿಸೋ ಸಲುವಾಗಿ ಮತ್ತು ಅಲ್ಲಂತೂ ಸುದ್ದಿ ಬಂತು ಅನ್ನೋ ಕಾರಣಕ್ಕೆ ಆ ರೀತಿ ಇರಬಹುದೇನೋ ಅಂತ. ಬಟ್ ಜಾಗೃತಿ ಆರಂಭದಿಂದಲೂ ಕೂಡ ಮೂಡಿಸ್ತಾ ಇದ್ವಿ, ಯಾವುದೇ ಹಣ್ಣು ಕೂಡ ಮಾರಕ ಅಲ್ಲ ಅಂತ. ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತೀವಿ. ಸೊ ಹಾಗಾಗಿ ಅವರು ನಮ್ಮನ್ನು ಕಾಪಾಡ್ತಾರೆ ಬಿಟ್ಟರೆ ಯಾವತ್ತೂ ಕೂಡ ಈ ರೀತಿ ಸಮಸ್ಯೆಯನ್ನು ತರುವಂಥದ್ದು ಅಲ್ಲ ಅಂತ. ಸೊ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ, ಪರಿಣಿತ ಮ್ಯಾಮ್, ಕೊನೆಯದಾಗಿ ಏನು ಹೇಳ್ತೀರಿ ನೀವು ಆಹಾರ ತಜ್ಞರು ಆಗಿರೋದ್ರಿಂದ ಲೈಫ್ ಸ್ಟೈಲ್ ಬಗ್ಗೆ? ಫಸ್ಟು ಈ ಟೈಮಲ್ಲಿ ಕೇಸ್ ಪ್ರಕಾರ ಕೇಸ್ಗೆ ಸಂಬಂಧಪಟ್ಟಂಗೆ ನನ್ನ ಪ್ರಕಾರ ಹೈಜೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಯಾವುದೇ ಈ ನಾನ್ ವೆಜಿಟೇರಿಯನ್ ಅದೆಲ್ಲ ತೊಗೊಂಡ್ರೂ ಕೂಡ ಯಾವ ಟೈಮಲ್ಲಿ ಅವರು ಕಟ್ ಮಾಡಿರ್ತಾರೆ, ಫ್ರೆಶ್ ಆಗಿದೆಯಾ, ಅಥವಾ ನೀವು ಕುಕ್ಕಿಂಗ್ ಮೆಥಡ್ಸ್ ಏನಿದೆ ಚೆನ್ನಾಗೇ ಬೇಯಿಸಿದ್ದೀರಾ, ಮತ್ತು ಅದನ್ನು ಇಮಿಡಿಯೇಟ್ಲಿ ರೆಫ್ರಿಜಿರೇಟ್ ಮಾಡಿ. ಅಕಸ್ಮಾತ್ ಮಿಕ್ಕಿದ್ರೆ ರೆಫ್ರಿಜಿರೇಷನ್ ಮಾಡಿದ್ದೀವಿ ಅಂತ 3-4 ದಿನ ತಿನ್ನೋದಾಗಲಿ ಆ ಥರ ಮಾಡಬೇಡಿ. ಎಷ್ಟು ಫ್ರೆಶ್ ಫುಡ್ ತಗೋತೀರಾ ಅಷ್ಟು ಒಳ್ಳೆಯದು ಅಂತ. ಓಕೆ, ಫೈನಲಿ ಏನು ಹೇಳ್ತೀರಾ ಗಿರೀಶ್ ಸರ್? ಈಗ ಫೈನಲ್ ಏನಪ್ಪಾ ಅಂತ ಹೇಳಿದ್ರೆ, ಈಗ ಬಹಳ ಬಿಸಿಲಿದೆ, ಕಲ್ಲಂಗಡಿ ಹಣ್ಣು ಇವತ್ತು ಬಹಳಷ್ಟು ಜನ ಎಲ್ರಿಗೂ ಬೇಕೇ ಬೇಕು. ನೀರಿನ ಅಂಶ ಇದೆ, ಎಳ್ನೀರು ಕುಡೀರಿ, ರೈತರು ಬೆಳೆದಂಥದ್ದು. ಕಲ್ಲಂಗಡಿ ತಿನ್ನಿ, ರೈತರು ಬೆಳೆದಂಥದ್ದು ಏನೇ ಹಣ್ಣುಗಳು ತಿಂದ್ರು ಕೂಡ ಮೇಡಮ್ ಅದು ಒಳ್ಳೇದೇ ಈ ಬಿಸಿಲು ಟೈಮಲ್ಲಿ. ಸೊ ಹಾಗಾಗಿ ಯಾವುದೇ ಕಿಲ್ಲರು ಮತ್ತೊಂದು ಇದೆಲ್ಲೋ ಕೂಡ ಬೇರೆ ಕಡೆ ನಡೆದಂಥದ್ದು ನಮ್ಮ ರೈತರುಗಳು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಕರ್ನಾಟಕದ ಯಾರೇ ಇರಲಿ, ನಾಗರಿಕರಿರಲಿ, ಈ ಟೈಮಲ್ಲಿ ಬಿಸಿಲಲ್ಲಿ ರೈತರ ಹತ್ರ ಕಲ್ಲಂಗಡಿ ಹಣ್ಣು ಪರ್ಚೇಸ್ ಮಾಡೋದ್ರ ಮುಖಾಂತರ ರೈತನು ಕೂಡ ಒಂದು ಸ್ವಾವಲಂಬಿಯಾಗಿ ಬೆಳೆಯೋಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಜೊತೆಗೆ ಇವೆಲ್ಲ ಊಹಾಪೋಹಗಳಿಗೆ ತಲೆ ಕೆಡ್ಸ್ಕೊಂಡ್ಬಿಡಿ. ಸರ್ ಫೈನಲಿ ಏನ್ ಹೇಳ್ತೀವಿ? ಸಾರಿ, ವಿಶ್ವನಾಥ್ ಸರ್. ಪಾಪ ವೆಂಕಟೇಶ್ ಸರ್ ಅಂದ್ವಿ, ಅಲ್ಲ ಅಣೆಕಟ್ಟು ವಿಶ್ವನಾಥ್ ಸರ್, ಅವ್ರದ್ದು ಹೆಸರು ಕರೆಕ್ಷನ್ ಮಾಡ್ಬಿಡ್ತೀನಿ ನಾನು, ಪಾಪ ಸಾರಿ ಸರ್, ಕ್ಷಮೆ ಇರ್ಲಿ ಅಂತ ಹೇಳ್ತಾ ವಿಶ್ವನಾಥ್ ಸರ್ ಫೈನಲಿ ಏನ್ ಹೇಳ್ತೀವಿ? ಈಗ ಏನಂತಂದ್ರೆ, ಸುಳ್ಳು ಅನ್ನೋದು 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಐತೆ. ಈ ಸತ್ಯ ಅನ್ನೋದು ಎಲ್ಲೋ ನಿಧಾನಕ್ಕೆ ಬಸವನುಳಿಂತಲ ತೆವಳ್ತಾ ಹೋಗ್ತಾ ಇದೆ. ಹಂಗಾಗಿ ಜನಕ್ಕೆ ನೋಡೋರಿಗೆ ಕನ್ಫ್ಯೂಷನ್ ಆಗೋದು ಸಹಜ. ಹಂಗಾಗಿ ಅವ್ರು ಆದಾಗ ಏನು ಯೋಚನೆ ಮಾಡಬೇಕು ಅಂತಂದರೆ, ತುಂಬ ಥರದ ಮಾಹಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಗೆ ಅದು ಒಳ್ಳೆಯದು ಕೆಟ್ಟದ್ದು ಇಂಥದ್ದೆಲ್ಲ ಲಭ್ಯ ಇರುತ್ತೆ. ಯಾವುದು ನಂಬಬೇಕು ಅಂತ ನೋಡಿದಾಗ, ನಮ್ಮ ಹಿಂದಿನಿಂದ ಏನು ನಡ್ಕೊಂಬಂದಿದೆ ಪರಂಪರೆ, ಆಹಾರದ ಒಂದು ವಿಜ್ಞಾನ ಏನಿದೆಯೋ ಅದು ನಮ್ಮ ಹಿಂದಿನವರೆಲ್ಲ ಏನು ತಿಂದ್ಕೊಂಬಂದಿದ್ದಾರೋ ಅದನ್ನು ನಾವು ಮುಂದುವರಿಸಬೇಕಾಗಿರೋಂಥದ್ದು. ಹಂಗಾಗಿ ಕಲ್ಲಂಗಡಿ ಕೂಡ ಅದ್ಭುತವಾಗಿ ನಮ್ಮ ಆಹಾರ ಪರಂಪರೆಯೊಳಗೆ ಇರೋವಂಥ ಒಂದು ಫುಡ್. ಅದನ್ನು ಬೇಸಿಗೆ ಬಂತು ಅಂದ್ರೆ ನಮ್ಮಲ್ಲಿ ಏನಾದ್ರು ಒಂದು ಕಲ್ಚರೇ ಇದೆ, ಕುರುಡು ಮಳೆ ಕಲ್ಲಂಗಡಿ ಬೀಜ ಹಾಕಬೇಕು ಅಂತ. ಕುರುಡು ಮಳೆ ಕಲ್ಲಂಗಡಿ ಬೀಜ ಹಾಕಿದ್ರೆ ಕರೆಕ್ಟಾಗಿ ಅದು ನಿಮಗೆ ಬೇಸಿಗೆಗೆ ಬರುತ್ತೆ. ಆ ಥರದ ಅಗ್ರಿಕಲ್ಚರ್ ಇದ್ರೊಳಗಡೆಗೆ ಒಂದು ಪದ್ಧತಿ ಕೂಡ ಇದೆ.
ಸೊ ಹಂಗಾಗಿ ಅದು ನಮ್ಮ ಸಂಸ್ಕೃತಿ ಒಳಗಿರೋಂಥದ್ದು ಕಲ್ಲಂಗಡಿ, ಅದನ್ನ ತಿನ್ನೋಣ, ಸೆಲೆಬ್ರೇಟ್ ಮಾಡೋಣ, ಮಕ್ಳ ಜೊತೆಗೆ ಮನೆ ಮಂದಿ ಜೊತೆಗೆ ಸಮ್ಮರ್ನ ಎಂಜಾಯ್ ಮಾಡ್ಬೇಕಂದ್ರೆ ನಮ್ಗೆ ಕಲ್ಲಂಗಡಿ ಬಿಟ್ಟಿರೋಕ್ಕಾಗಲ್ಲ. ಅದ್ರ ಜೊತೆಗೆ ಈ ಥರದ ಒಂದು ಆರೋಗ್ಯಕರವಾದಂಥ ಕಲ್ಲಂಗಡಿಯನ್ನು ಯಾರು ರೈತರು ಬೆಳೀತಾರೆ ಅಂತರ ಹತ್ರ ಆದಷ್ಟು ಖರೀದಿ ಮಾಡಿ ತಿನ್ನೋ ಅಂಥದ್ದು ಆಗಬೇಕು. ಅವಾಗ ಪೆಸ್ಟಿಸೈಡ್ ಕಂಟಾಮಿನೇಷನ್ ಕೂಡ ಕಡಿಮೆ ಆಗುತ್ತೆ ಸಹಜವಾಗಿ. ಎಸ್ ಸರ್, ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆಗಿದ್ದು ಡಾಕ್ಟರ್, ಥ್ಯಾಂಕ್ ಯು ಅಂತ ಹೇಳ್ತಾ ನೋಡಿದ್ರಲ್ಲ, ನಮ್ಮ ಟೈಟಲ್ಗೆ ಸಂಬಂಧಪಟ್ಟಂತೆ ಜಾಗೃತಿ ಮೂಡಿಸ್ತಾ ಇದೀವಿ. ಹಂಗಂತ ಕಲ್ಲಂಗಡಿನೇ ತಿನ್ನಬೇಡಿ, ಅದರಿಂದನೇ ವಿಷ, ಖಂಡಿತ ಅಲ್ಲ. ಬೇಸಿಗೆ ಕಾಲಕ್ಕೆ ಅತಿ ಹೆಚ್ಚು ತಿನ್ನಬೇಕಾಗಿರುವಂತಹ ಹಣ್ಣು ಯಾವುದಾದಿದ್ರೆ ಅದು ಕಲ್ಲಂಗಡಿ ಅಂತ. ಕಾರಣ ಅದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ, ನಮ್ಮ ದೇಹವನ್ನ ಸ್ವಲ್ಪ ತಂಪಾಗಿಡುತ್ತೆ ಅನ್ನೋ ಕಾರಣಕ್ಕೆ ಕಲ್ಲಂಗಡಿಯನ್ನ ಪ್ರಿಫರ್ ಮಾಡ್ತಾರೆ ಎಲ್ಲರೂ. ಅದೊಂದೇ ಅಂತಲ್ಲ, ಯಾವುದೇ ಹಣ್ಣು ತಿಂದ್ರೂ ಕೂಡ ಸೇಫ್. ಅದ್ರ ಜೊತೆಗೆ ನಮ್ಮ ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.